ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಪತ್ತೆಯಾಗಿದ್ದವರ ಪೈಕಿ ಇಬ್ಬರ ಮಾಹಿತಿ ಪತ್ತೆಯಾಗಿದೆ. ಶಶಾಂಕ್ ಹಾಗೂ ಸಂಧ್ಯಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ವಿಠಲ್ ಮಲ್ಯ ರಸ್ತೆಯ ವೈದೇಹಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಅದರಲ್ಲಿ ಇಬ್ಬರ ಮಾಹಿತಿಗಳು ಪತ್ತೆಯಾಗಿದೆ. ನಾವೇನಾಗಲೇ 6 ಜನ ಅಂತ ಹೇಳ್ತಿದ್ವಿ, ಅದರಲ್ಲಿ ಇಬ್ಬರು ಸಿಕ್ಕಿದ್ದಾರೆ, ಶಶಾಂಕ್ ಮತ್ತು ಸಂಧ್ಯಾ. ವಿಠಲ್ ಮಲ್ಯ ರಸ್ತೆಯ ವೈದೇಹಿ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಕವಿತಾಳ ಬ್ಯಾಚುಲರ್ ಪಾರ್ಟಿ ಮಾಡೋಕೆ ಈ ತಂಡ ಹೊರಟಿತ್ತು. ಗೋಕರ್ಣದ ಖಾಸಗಿ ರೆಸಾರ್ಟ್ನಲ್ಲಿ ಇವತ್ತು ಪಾರ್ಟಿ ಮಾಡಬೇಕಾಗಿತ್ತವರು. ಕವಿತಾಳಿಗೆ ಫೆಬ್ರವರಿಯಲ್ಲಿ ಮದುವೆ ಫಿಕ್ಸ್ ಆಗಿತ್ತು. ಈ ಹಿನ್ನೆಲೆ ಸ್ನೇಹಿತರಿಗೆ ಬ್ಯಾಚುಲರ್ ಪಾರ್ಟಿ ನೋಡೋಕೆ ಹೋಗ್ತಾ ಇದ್ರು. ಕವಿತಾ ಬಹಳ ಪ್ಲಾನ್ ಮಾಡಿಕೊಂಡಿದ್ರು. ಈಗ ಈ ರೀತಿಯಾಗಿ ದುರಂತದಲ್ಲಿ ಬಲಿಯಾಗಿದ್ದಾರೆ. ಇಬ್ಬರ ಒಂದು ಪತ್ತೆಯಾಗಿದೆ ಈಗ, ಶಶಾಂಕ್ ಹಾಗೂ ಸಂಧ್ಯಾ. ವೈದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಯಾವ ವಿಚಾರ ಗೊತ್ತಾಗ ಸರ್? ರಾತ್ರಿ 3:30 ಯಾರೆಲ್ಲ ಹೋಗಿದ್ದು ಸರ್? ಮಗಳು ಮಗಳು ಕಸಿನ್ಸು ಫ್ರೆಂಡ್. ರಜಾ ಇತ್ತು ಅಂತ ಹೋಗಿದ್ದು ಸರ್? ಹಾಂ, ರಜಾ ಇತ್ತು ಅಂತ ಗೋಕರ್ಣ ದೇವಸ್ಥಾನಕ್ಕೆ ಹೋಗಿತ್ತು. ಒಂದು 6 ಜನ ಒಟ್ಟಾಗಿ ಹೋಗಿದ್ದು. 6 ಜನ ಹುಡುಗರು, ಒಂದು ಮಗು. ಮಗು ಯಾರು? ಬಿಂದು ಅನ್ನೋ ಮಗು. ಅಂದರೆ ಈಗ ಎಲ್ಲರದ್ದು ಡಿಟೆಕ್ಟ್ ಆಗಿದೆ ಸರ್, ಗೊತ್ತಾಗಿದೆ, ಎಲ್ಲರದ್ದು ಸಿಕ್ಕಿದ್ದಾರೆ. ಇಲ್ಲ, ಬಿಂದು ಮಗಳು ಕ್ರಿಯಾ ಇಬ್ಬರು ಸಿಕ್ಕಿದ್ದಾರೆ. ಮಾಹಿತಿ ಇಲ್ಲ, ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಇನ್ನೆಲ್ಲರೂ ಸಣ್ಣ ಪುಟ್ಟ ಗಾಯ ಆಗಿದೆ. ಅವರೆಲ್ಲ ಬಸ್ಸಲ್ಲಿ ಜಂಪ್ ಮಾಡಿಕೊಂಡು ಸೇಫ್ ಆಗಿದೆ. ಕವಿತಾ ಅವ್ರ ಕಂಡೀಷನ್ ಆಗಿದೆ ಸರ್. ಎಲ್ಲಿಂದ ಬರ್ತಿದ್ದಾರೆ ಈಗ? ಅಲ್ಲೇ ಸಂಬಂಧಿಕರ ಮುಂದೆ ಇದ್ದಾರೆ. ಹಾಂ, ಅಲ್ಲಿ ದುರ್ಗದಲ್ಲಿದ್ದಾರೆ ಅಥವಾ ಬರ್ತಿದ್ದಾರೆ ಸರ್ ಬೆಂಗಳೂರಿಗೆ? ಅಲ್ಲ, ಬರ್ತಿದ್ದಾರೆ ಈಗ. ಏನು ಕೆಲಸ ಮಾಡ್ಕೊಂಡಿದ್ರು ಸರ್? ಹಾಂ, ಕವಿತಾ ಏನು ಕೆಲಸ ಮಾಡ್ಕೊಂಡಿದ್ರು? ಅವರು MBA ಮಾಡ್ಕೊಂಡಿದ್ರು, ವಿಮ್ಪ್ರೋಟೆಕಲ್ಲಿ ವರ್ಕ್ ಮಾಡ್ತಾರೆ. 7:30 ಬೆಂಗಳೂರು ಮೆಜೆಸ್ಟಿಕ್ಕಿಂದ ಗೋಕರ್ಣ. ನಿಮ್ಗೆ ಯಾವ ವಿಚಾರ ಗೊತ್ತಾಗ ಸರ್? ರಾತ್ರಿ 3:30